ಪರಿಷತ್ನ ನೇತೃತ್ವದಲ್ಲಿ ಈ ದೇಶಾದ್ಯಂತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 28ನೇ ತಾರೀಕು ನಶೆಮುಕ್ತ ಭಾರತದ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಈ ಅಭಿಯಾನದ ನೇತೃತ್ವದಲ್ಲಿ ಇವತ್ತು ಅಥಣಿಯ ನಗರದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಒಂದು ಅಭಿಯಾನ ನಡೀತಾ ಇದೆ. ನಶೆಮುಕ್ತವಾದಂಥ ಕ್ಯಾಂಪಸ್ಸನ್ನು ನಿರ್ಮಾಣ ಮಾಡಬೇಕು. ಯಾವ ಕ್ಯಾಂಪಸ್ ಇವತ್ತು ಅತಿ ಹೆಚ್ಚು ಡ್ರಗ್ಸ್ಗಳ ಮತ್ತು ಈ ಥರದ ಚಟುವಟಿಕೆ ನಡೀತಾ ಇರ್ತಕ್ಕಂಥದ್ದು ಇವತ್ತಿನ ಮಹಾನಗರಗಳಲ್ಲಿ ಮತ್ತು ಕಾರ್ಪೊರೇಟ್ ಸೆಕ್ಟರ್ ಇರ್ತಕ್ಕಂಥ ಏರಿಯಾಗಳಲ್ಲಿ ಜಾಸ್ತಿ ನಡೀತಾ ಇದೆ. ಅದಕ್ಕಾಗಿ ವಿದ್ಯಾರ್ಥಿ ಪರಿಷತ್ ವಿನಂತಿಸಿಕೊಳ್ತದೆ, ನಶೆಮುಕ್ತ ಕ್ಯಾಂಪಸ್ಸನ್ನು ನಿರ್ಮಾಣ ಮಾಡಬೇಕು. ಕ್ಯಾಂಪಸ್ನಲ್ಲಿ ಹೊಸ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಈ ದೃಷ್ಟಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ, ರಾಜ್ಯದ ವಿದ್ಯಾರ್ಥಿಗಳಿಗೆ ವಿನಂತಿ ಮಾಡ್ಕೊತೀನಿ, ನಮ್ಮ ಕ್ಯಾಂಪಸ್ಗಳಲ್ಲಿ ಈ ರೀತಿ ಚಟುವಟಿಕೆ ಆದಲ್ಲಿ ವಿದ್ಯಾರ್ಥಿ ಪರಿಷತ್ ಗಮನಕ್ಕೆ ತನ್ನಿ. ವಿದ್ಯಾರ್ಥಿ ಪರಿಷತ್ ಒಂದು ಆಂದೋಲನವನ್ನು ಏರ್ಪಡಿಸಿದೆ. ಇಡೀ ರಾಜ್ಯದಲ್ಲಿ ನಶೆಮುಕ್ತ ಕ್ಯಾಂಪಸ್ಸಿನ ಅಭಿಯಾನದ ಮುಖಾಂತರ ಇವತ್ತು ಅಥಣಿ ನಗರದಲ್ಲಿ ತಿರಂಗ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ರ್ಯಾಲಿಯ ಉದ್ದೇಶವಿಷ್ಟೇ, ಕ್ಯಾಂಪಸ್ನಲ್ಲಿ ನಶೆಯನ್ನು ಮುಕ್ತವಾಗಿ ಇದನ್ನು ಅಭಿಯಾನವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ಕ್ಯಾಂಪಸ್ಗೆ ಸಾವಿರಾರು ಜನ ವಿದ್ಯಾರ್ಥಿಗಳು ಇಡೀ ರಾಜ್ಯಾದ್ಯಂತ ಕ್ಯಾಂಪಸ್ಗಳಿಗೆ ಅಡ್ಡಾಡಿ ವಿದ್ಯಾರ್ಥಿಗಳ ಹತ್ರ ಮನವರಿಕೆ ಮಾಡಿಕೊಡ್ತಾ ಈ ಕ್ಯಾಂಪೇನನ್ನು ಹಮ್ಮಿಕೊಂಡಿದ್ದೇವೆ. ಪೃಥ್ವಿ ಕುಮಾರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಹುಬ್ಬಳ್ಳಿ.